ನಮಸ್ಕಾರ ಸ್ನೇಹಿತರೆ. ಒಂದು ಪುಟ್ಟ ಹಳ್ಳಿಯಲ್ಲಿ ಸೀತಾ ಎಂಬ ಹೆಂಗಸು ವಾಸಿಸುತ್ತಿದ್ದಳು. ಅರ್ಜುನ್ ಎಂಬ ಒಬ್ಬ ಮಗನಿದ್ದ. ಅರ್ಜುನ್ ಚಿಕ್ಕವನಿದ್ದಾಗಲೇ ಅವನ ತಂದೆ ಅನಾರೋಗ್ಯದಿಂದ ಸಾವನ್ನಪ್ಪಿದರು. ಆ ದಿನದಿಂದ ಸೀತಾಳ ಜೀವನವೇ ಬದಲಾಯಿತು. ಗಂಡನ ನೆರಳಿಲ್ಲ, ಕೈಯಲ್ಲಿ ಹಣವಿಲ್ಲ, ಆದರೆ ಮಡಿಲಲ್ಲಿ ಒಂದು ಪುಟ್ಟ ಮಗನಿದ್ದ. ನನ್ನ ಮಗನ ಜೀವನ ನನ್ನಂತಾಗಬಾರದು ಎಂದು ಅವಳು ಮನಸ್ಸಿನಲ್ಲೇ ಪ್ರತಿಜ್ಞೆ ಮಾಡಿಕೊಂಡಳು. ಬೆಳಗ್ಗೆ 4 ಗಂಟೆಗೆ ಎದ್ದು ಮನೆ ಕೆಲಸ ಮಾಡಿ, ನಂತರ ಹೊಲದಲ್ಲಿ ಕೂಲಿ ಕೆಲಸ, ಕೆಲವೊಮ್ಮೆ ಮನೆಗಳಲ್ಲಿ ಪಾತ್ರೆ ತೊಳೆಯುವುದು, ಇನ್ನೊಮ್ಮೆ ಕಟ್ಟಡ ಕಾಮಗಾರಿ, ಯಾವ ಕೆಲಸ ಸಿಕ್ಕರೂ ಮಾಡುತ್ತಿದ್ದಳು. ಬಿಸಿಲು ಸುಟ್ಟರೂ ಕೆಲಸ, ಮಳೆ ಬಂದರೂ ಕೆಲಸ. ಒಂದು ದಿನ ಹೊಟ್ಟೆ ತುಂಬ ಊಟ ಸಿಕ್ಕರೆ ಇನ್ನೊಂದು ದಿನ ನೀರು ಕುಡಿದು ಮಲಗಿದ ದಿನಗಳು ಇದ್ದವು. ಆದರೆ ಅರ್ಜುನ್ಗೆ ಮಾತ್ರ ಎಂದಿಗೂ ಹಸಿವಾಗದಂತೆ ನೋಡಿಕೊಳ್ಳುತ್ತಿದ್ದಳು. ಅರ್ಜುನ್ ಬೆಳೆದಂತೆ ಶಾಲೆಗೆ ಹೋಗಲು ಶುರು ಮಾಡಿದ. ಒಂದು ದಿನ ಶಾಲೆಯಲ್ಲಿ ಎಲ್ಲ ಮಕ್ಕಳು ಹೊಸ ಬ್ಯಾಗ್ ತಂದುಕೊಂಡಿದ್ದರು. ಅರ್ಜುನ್ ಮನೆಗೆ ಬಂದು ಕೋಪದಿಂದ, ಅಮ್ಮ, ಎಲ್ಲರಿಗೂ ಹೊಸ ಬ್ಯಾಗ್ ಇದೆ, ನನಗೆ ಮಾತ್ರ ಹಳೆಯದು, ನನಗೆ ನಾಚಿಕೆ ಆಗುತ್ತಿದೆ ಎಂದನು. ಸೀತಾಳ ಕಣ್ಣು ತುಂಬಿತು, ಆದರೆ ಮಗನ ಮುಂದೆ ಅಳಲಿಲ್ಲ. ಆ ರಾತ್ರಿ ತನ್ನ ಬಳಿ ಇದ್ದ ಏಕೈಕ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಮಾರಿಬಿಟ್ಟಳು. ಸೀತಾಳ ಕಣ್ಣು ತುಂಬಿತು, ಆದರೆ ಮಗನ ಮುಂದೆ ಅಳಲಿಲ್ಲ. ಆ ರಾತ್ರಿ ತನ್ನ ಬಳಿ ಇದ್ದ ಏಕೈಕ ಬೆಳ್ಳಿಯ ಕಾಲ್ಗೆಜ್ಜೆಯನ್ನು ಮಾರಿಬಿಟ್ಟಳು. ಮರುದಿನ ಹೊಸ ಬ್ಯಾಗ್ ತಂದು ಮಗನ ಕೈಗೆ ಕೊಟ್ಟಳು. ಅರ್ಜುನ್ ತುಂಬ ಖುಷಿಪಟ್ಟ. ಆದರೆ ಆ ಬ್ಯಾಗ್ಗಾಗಿ ಅಮ್ಮ ತನ್ನ ನೆನಪಿನ ಕೊನೆಯ ಆಭರಣವನ್ನೇ ಮಾರಿದ್ದಾಳೆ ಎಂಬುದು ಅವನಿಗೆ ಗೊತ್ತಿರಲಿಲ್ಲ. ವರ್ಷಗಳು ಕಳೆದವು. ಅರ್ಜುನ್ ಚೆನ್ನಾಗಿ ಓದಿದ. ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ನಗರಕ್ಕೆ ಹೋದ. ದೊಡ್ಡ ಸಂಬಳ, ದೊಡ್ಡ ಮನೆ, ಒಳ್ಳೆಯ ಕಾರು, ಹೊಸ ಸ್ನೇಹಿತರು, ಹೊಸ ಜೀವನ. ನಿಧಾನವಾಗಿ ಅವನ ಜೀವನದಲ್ಲಿ ಅಮ್ಮನಿಗೆ ಜಾಗ ಕಡಿಮೆಯಾಗತೊಡಗಿತು. ಸೀತಾ ಪ್ರತಿದಿನ ಸಂಜೆ ಮಗನಿಗೆ ಕರೆ ಮಾಡಿ, ಊಟ ಆಯ್ತಾ ಮಗ, ಆರೋಗ್ಯ ಚೆನ್ನಾಗಿದೆಯಾ, ಸಮಯಕ್ಕೆ ಮಲಗು. ಆದರೆ ಅರ್ಜುನ್ ಯಾವಾಗಲೂ ಒಂದೇ ಉತ್ತರ, ಅಮ್ಮ, ಈಗ ತುಂಬ ಕೆಲಸ ಇದೆ, ನಂತರ ಮಾಡ್ತೀನಿ ಅಂತ. ಕೆಲವೊಮ್ಮೆ ಫೋನ್ ಕೂಡ ಎತ್ತುತ್ತಿರಲಿಲ್ಲ. ಆದರೂ ಸೀತಾ ಬೇಸರ ಮಾಡಿಕೊಳ್ಳಲಿಲ್ಲ. ನನ್ನ ಮಗ ದೊಡ್ಡವನಾಗಿದ್ದಾನೆ, ಕೆಲಸ ಇರಬಹುದು ಎಂದು ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದಳು. ಪ್ರತಿ ಶುಕ್ರವಾರ ದೇವರ ಮುಂದೆ ದೀಪ ಹಚ್ಚಿ, ದೇವರೇ, ನನ್ನ ಮಗ ಯಾವಾಗಲೂ ಸಂತೋಷವಾಗಿರಲಿ ಎಂದು ಪ್ರಾರ್ಥಿಸುತ್ತಿದ್ದಳು. ತನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿದ್ದರೂ ಯಾರಿಗೂ ಹೇಳಲಿಲ್ಲ. ಒಂದು ದಿನ ಅವಳಿಗೆ ತೀವ್ರ ಅನಾರೋಗ್ಯವಾಯಿತು. ನೆರೆಹೊರೆಯವರು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಡಾಕ್ಟರ್ ಹೇಳಿದರು, ಇವರ ಮಗನನ್ನು ಕರೆಸಿ. ಆದರೆ ಅರ್ಜುನ್ ಬ್ಯುಸಿಯಾಗಿರುತ್ತಿದ್ದ. ನಾಳೆ ಬರುತ್ತೇನೆ ಎಂದ. ಆ ನಾಳೆ ಸೀತಾಗೆ ಬರಲೇ ಇಲ್ಲ. ಅರ್ಜುನ್ ಊರಿಗೆ ಬಂದಾಗ ಮನೆಯ ಮುಂದೆ ಜನರು ನಿಂತಿದ್ದರು. ಅವನ ಕಾಲುಗಳು ನಡಗಿದವು. ಒಳಗೆ ಹೋದ. ಅಮ್ಮ ಶಾಂತವಾಗಿ ಮಲಗಿದ್ದಳು. ಎಷ್ಟೇ ಕರೆದರೂ ಅಮ್ಮ ಅಮ್ಮ ಎಂಬ ಧ್ವನಿಗೆ ಉತ್ತರವೇ ಇರಲಿಲ್ಲ. ಆ ಕ್ಷಣದಲ್ಲಿ ಅವನಿಗೆ ಅರ್ಥವಾಯಿತು, ಜೀವನದಲ್ಲಿ ದೊಡ್ಡ ತಪ್ಪು ಏನು ಎಂದು. ಅಷ್ಟರಲ್ಲಿ ನೆರೆಮನೆಯ ಅಜ್ಜಿ ಒಂದು ಹಳೆಯ ಲಕೋಟೆ ಕೊಟ್ಟಳು. ಇದನ್ನು ನಿನ್ನ ಅಮ್ಮ ನಿನಗಾಗಿ ಬರೆದ ಪತ್ರ. ಅರ್ಜುನ್ ಕೈ ನಡಗುತ್ತಾ ಪತ್ರ ತೆರೆದ. ಅದರೊಳಗೆ ಹೀಗೆ ಬರೆದಿತ್ತು, ನನ್ನ ಪ್ರೀತಿಯ ಮಗ ಅರ್ಜುನ್, ನೀನು ನನ್ನ ಜೊತೆ ಮಾತನಾಡಲು ಸಮಯ ಕೊಡಲಿಲ್ಲ ಎಂದು ನಾನು ಬೇಸರ ಮಾಡಿಕೊಳ್ಳಲಿಲ್ಲ. ಏಕೆಂದರೆ ನೀನು ನಿನ್ನ ಕನಸುಗಳನ್ನು ಕಟ್ಟುತ್ತಿದ್ದೆ. ನಾನು ಬದುಕಿರುವವರೆಗೂ ನಿನ್ನ ಧ್ವನಿ ಕೇಳಿದರೆ ಸಾಕು ಎಂದುಕೊಂಡಿದ್ದೆ. ನಾನು ಇಲ್ಲದ ಮೇಲಾದರೂ ಸಮಯಕ್ಕೆ ಊಟ ಮಾಡು, ಆರೋಗ್ಯ ನೋಡಿಕೊ, ಯಾವತ್ತೂ ಯಾರನ್ನೂ ನೋಯಿಸಬೇಡ. ಒಂದು ದಿನ ನಿನಗೂ ಮಕ್ಕಳಾಗುತ್ತಾರೆ. ಆಗ ನನ್ನ ಪ್ರೀತಿ ಎಷ್ಟು ದೊಡ್ಡದು ಎಂದು ನಿನಗೆ ಅರ್ಥವಾಗುತ್ತದೆ. ನಾನು ಎಲ್ಲಿದ್ದರೂ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುತ್ತದೆ. ಇಂತಿ ನಿನ್ನ ಅಮ್ಮ. ಆ ಪತ್ರ ಓದುತ್ತಿದ್ದಂತೆ ಅರ್ಜುನ್ ಜೋರಾಗಿ ಅಳಲು ಶುರು ಮಾಡಿದ. ಅಮ್ಮ, ಒಂದು ಸಲ ಮಾತ್ರ ಕಣ್ಣು ತೆರೆ, ಒಂದು ಸಲ ನನ್ನನ್ನು ಕ್ಷಮಿಸು. ನಿನ್ನ ಜೊತೆ ಒಂದು ಹೊತ್ತು ಕೂತು ಊಟ ಮಾಡಬೇಕು. ಆದರೆ ಉತ್ತರ ಬರಲಿಲ್ಲ. ಆ ದಿನದ ನಂತರ ಅರ್ಜುನ್ ತನ್ನ ಜೀವನವನ್ನೇ ಬದಲಾಯಿಸಿದ. ಪ್ರತಿ ತಿಂಗಳು ವೃದ್ಧಾಶ್ರಮಕ್ಕೆ ಹೋಗಿ ಹಿರಿಯರ ಜೊತೆ ಮಾತನಾಡುತ್ತಿದ್ದ. ಅನಾಥ ಮಕ್ಕಳಿಗೆ ಊಟ ಕೊಡುತ್ತಿದ್ದ. ಯಾರೇ ತಂದೆ ತಾಯಿಯರನ್ನು ನಿರ್ಲಕ್ಷ್ಯ ಮಾಡಿದರೂ ಒಂದು ಮಾತು ಹೇಳುತ್ತಿದ್ದ, ಅವರು ಬದುಕಿರುವಾಗ ಅವರಿಗೆ ಸಮಯ ಕೊಡಿ, ನಂತರ ಅವರ ಫೋಟೋ ಮುಂದೆ ಅಳುವುದಕ್ಕಿಂತ ಈಗ ಅವರ ಜೊತೆ ಒಂದು ಕಪ್ ಚಹಾ ಕುಡಿಯಿರಿ. ಸ್ನೇಹಿತರೆ, ನಾವು ದೊಡ್ಡವರಾಗಬಹುದು, ಹಣ ಸಂಪಾದಿಸಬಹುದು, ಮನೆ ಕಟ್ಟಬಹುದು, ಕಾರು ಖರೀದಿಸಬಹುದು. ಆದರೆ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿದ ತಂದೆ ತಾಯಿಯನ್ನು ಮತ್ತೆ ಎಂದಿಗೂ ಖರೀದಿಸಲು ಸಾಧ್ಯವಿಲ್ಲ.